ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ನಿಫ್ಟಿ, ಅದೇ ರೀತಿಗೆ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಹೆಚ್ಚು ಗ್ರೀನ್ ಆಗಿ ಬಂದಿದೆ. ಮಾರ್ಕೆಟ್ ಒಂದು ಸಕಾರಾತ್ಮಕವಾಗಿ ಕ್ಲೋಸಿಂಗ್ ಆಗೋ ಥರ ಕಾಣಿಸಿದೆ ಇವತ್ತು. ಸೊ ಕೆಳಗಡೆ ಬಂದರೆ 23,200 ತನಕ ಹೋಗೋದಿತ್ತು, ಮೇಲ್ಗಡೆ ಆದರೆ 23,500 ರೆಸಿಸ್ಟೆನ್ಸ್ ಅಂತ ಮಾತಾಡ್ಕೊಂಡಿದ್ವಿ. ಶುಕ್ರವಾರ ವಿಡಿಯೋಲು ಮಾತಾಡಿದ್ವಿ, ಇವತ್ತು ಬೆಳಗ್ಗೆನೂ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಒಂದು ಹೈಯರ್ ಪಾಯಿಂಟಿಗೆ ಬಂದು ಮಾರ್ಕೆಟ್ ಕ್ಲೋಸಿಂಗ್ ಆಗಿ ಸುಮಾರು ಸೆಕ್ಟರ್ಲಿ ಇವತ್ತು ಗ್ರೀನಲ್ಲಿ ಕ್ಲೋಸಿಂಗ್ ಆಗಿದೆ. ಆದರೆ ಇವತ್ತು ಅದಾನಿ ಎಂಟರ್ಪ್ರೈಸಸ್ಸು 4.83% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಹೀರೋ ಮೋಟರ್ ಕಾಪಲ್ಲಿ 0.82% ಕರೆಕ್ಷನ್ ಬಂದಿದೆ. ಟಾಟಾ ಮೋಟರ್ಸಲ್ಲಿ ಒಂದು ಒಳ್ಳೆ ಪ್ಯಾಟರ್ನ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಡೈಲಿ ಕ್ಯಾಂಡಲಲ್ಲಿ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಟಾಟಾ ಮೋಟರ್ಸಲ್ಲಿ ಕಾಮೆಂಟ್ರಿ ಚೆನ್ನಾಗಿ ಬಂದಿದೆ, ಏಕೆಂದರೆ ಅವ್ರದ್ದು ಮಾರ್ಕೆಟ್ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಒಂದು 10% ಅವ್ರದ್ದು ಅರ್ನಿಂಗ್ಸ್ ಜಾಸ್ತಿ, ಪ್ರಾಫಿಟ್ ಜಾಸ್ತಿ ಬಂದಿದೆ. ಜೊತೆಗೆ ಒಂದು 8% ರೆವೆನ್ಯೂ ಜಾಸ್ತಿ ಬಂದಿದೆ ಅಂತ ಬಂದಿತ್ತು. ಶುಕ್ರವಾರ ರಿಸಲ್ಟ್ಸ್ ಬಂದಿತ್ತು. ಕಾರಣ ಅವ್ರದ್ದು ಮೇನ್ ರೆವೆನ್ಯೂ ಬರುವಂಥದ್ದೇ ಜಾಗ್ವಾರ್ ಲ್ಯಾಂಡ್ ರೋವರ್ ಅಲ್ವಾ, ಯುರೋಪಿಯನ್ ಮಾರ್ಕೆಟ್ ಇಲ್ಲೆಲ್ಲ ಸೆಲ್ ಆಗುತ್ತೆ. ಜಾಸ್ತಿ ರೆವೆನ್ಯೂ ಇರೋದು ಅದೇನೇ, ಯಾಕಂದರೆ ಕಾಸ್ಟ್ಲಿ ಕಾರ್ಗಳು. ಅದರಲ್ಲಿ ಅಂಥ ಒಂದು ದೊಡ್ಡ ಮಟ್ಟಿನ ಡ್ರಾಪ್ ಆಗಿಲ್ಲ ಸೇಲ್ಸಲ್ಲಿ. ಈ ಕಾರಣದಿಂದಾಗಿ ಟಾಟಾ ಮೋಟರ್ಸಲ್ಲಿ ಒಂದು ಅಪ್ರಿಸಿಯೇಷನ್ ಆಗಿ ಬರ್ತಾ ಇರ್ಬೋದು. ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಮಾಡ್ತಾ ಇದೆ, ಏನು ಪ್ಯಾಟರ್ನ್ ಮಾಡ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ಝೊಮ್ಯಾಟೋದಲ್ಲೂ ಕೂಡ 2.82%, ಗ್ರಾಸಿಮ್ಮು, ಟ್ರೆಂಟು, ಈ ಥರ ಸುಮಾರು ಸ್ಟಾಕ್ಗಳು, ಅಪೋಲೋ ಹಾಸ್ಪಿಟಲ್ಸು 2% ಮೇಲೆ, ಜಿಯೋ ಫೈನಾನ್ಸ್, SBI ಸುಮಾರು ಸ್ಟಾಕ್ಗಳು ಇವತ್ತು 2% ಮೇಲ್ಗಡೆ ಇದ್ದಿದ್ದರಿಂದ ನಿಫ್ಟಿಗೆ ಒಂದು ಒಳ್ಳೆ ರೀತಿಯಂತ ರ್ಯಾಲಿ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲೂ ಕೂಡ ಇವತ್ತು ಸುಮಾರು ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ಸ್ವಿಗ್ಗಿನಲ್ಲಿ 4% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ PFCನಲ್ಲಿ ಸೀಮೆನ್ಸು, ವರುಣ್ ಬೆವರೇಜಸ್ಸು, ಲೋಧಾ ಗ್ರೂಪು, ಚೋಳಮಂಡಲಂ ಫೈನಾನ್ಸು, ಸೊ ಏನು ಒಂದು ಬ್ಯಾಂಕೇತರ ಸೆಕ್ಟರ್ ಅಂತ ಕರಿತೀವಿ, PSU ಬ್ಯಾಂಕ್ಗಳು ಜೊತೆಗೆ NBFCಗಳು ಅದು ಸ್ಟ್ರಾಂಗ್ ಆಗಿತ್ತು. ಆದರೆ ಹ್ಯಾವೆಲ್ಸಲ್ಲಿ 1.17% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ ಅದು. ಸೊ ಓವರಾಲ್ ನೋಡ್ತಾ ಬರೋಣ ಯಾವ ರೀತಿ ಆಯಿತು ಮಾರ್ಕೆಟು ಅಂತ. ಸೊ ಇವತ್ತು ಓಪನ್ ಎಲ್ಲ ಆಗಿತ್ತು, ಓಪನ್ ಆದಾಗಿಂದ ಇಮಿಡಿಯೇಟಾಗಿ ಇವತ್ತು ಒಂದು ಸಪೋರ್ಟ್ ಬರ್ತಾ ಹೋಯಿತು. ಇಡೀ ದಿನ ಮಾರ್ಕೆಟು ಮೇಲ್ಗಡೆನೇ ಹೋಗ್ತಾ ಇತ್ತು. ಒಂದು ಪಾಯಿಂಟಲ್ಲಿ 5% ವಿಕ್ ಅಪ್ ಮೂಮೆಂಟ್ ಆಗಿದ್ರೂ ಕೂಡ ಇವತ್ತು ಮಾರ್ಕೆಟ್ ನೋಡಿ ಎಕ್ಸಾಕ್ಟಾಗಿ ಮೊನ್ನೆ ಏನು ಶುಕ್ರವಾರ ಒಂದು ಸಪೋರ್ಟ್ ತೊಗೊಂಡಿತ್ತು ಅದೇ ಸಪೋರ್ಟ್ನ ತೊಗೊಂಡು ಅಲ್ಲಿಂದ ಮೇಲ್ಗಡೆ ಹೋಯ್ತು. ಇವತ್ತು ಓಪನ್ ಆದಾಗ ಇದೇ ರೇಂಜಲ್ಲಿ ಇದ್ದಾಗ ಇವತ್ತು ನಾನೊಂದು ಸೈಡ್ ವೇಸ್ ದಿನ ಅಂತ ಅಂದ್ಕೊಂಡಿದ್ದೆ, ಅಂದರೆ 25,500ರಿಂದ 25,200 ಈ ಝೋನ್ನೇ ನಾವು ಇಟ್ಕೊಂಡಿರಬೇಕು ಅಂತ. ಇಲ್ಲಿ ಒಂದ್ಸಲ 25,500ಕ್ಕೆ ಹೋಗಿ ಒಂದ್ಸಲ ಶಾರ್ಪಾಗಿ ಕೆಳಗಡೆ ಬೀಳ್ತೀನಿ ಅನ್ನೋ ಥರ ಬಂದಾದ್ರೂ ಕೂಡ ಅಲ್ಲಿಂದ ಇಮಿಡಿಯೇಟಾಗಿ ವಾಪಸ್ ಸಪೋರ್ಟ್ ತೊಗೊಂಡು ಸಣ್ಣ ಹಂತವಾಗಿ ನಿಧಾನಕ್ಕೆ ಒಂದೇ ಸಲ ಮೂಮೆಂಟ್ ಅಂತ ಏನು ಬಂದಿಲ್ಲ. ಆದರೂ ಓವರ್ ಆಲ್ ಅಂತ ನೀವು ನೋಡ್ತಾ ಬರ್ತಾರೆ ಇವತ್ತು ಒಂದು 200 ಪಾಯಿಂಟ್ಸ್ ರ್ಯಾಲಿ, 24,350ರಿಂದ 24,550 ತನಕ ಹೋಗಿ ಕೊನೆ ಮೂಮೆಂಟಲ್ಲಿ ಒಂದು ಸ್ವಲ್ಪ ಸೆಲ್ಲಿಂಗ್ ಬಂದುಬಿಟ್ಟು 24,500 ಮೇಲ್ಗಡೆನೆ ಕ್ಲೋಸಿಂಗ್ ಆಗಿದೆ. ಇವತ್ತಿನ ಕ್ಲೋಸಿಂಗ್ ಡೇಟಾ ನೋಡೋದಾದ್ರೆ 24,585ರಲ್ಲೇ ಕ್ಲೋಸಿಂಗ್ ಆಗಿದೆ. ಇದನ್ನ ನಾವು ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ ಕರಿಬಹುದು. ಆದರೆ ಇದು ಸ್ವಲ್ಪ ವೆಯ್ಟ್ ಮಾಡಬೇಕು, ನಾಳೆ ತನಕ ವೆಯ್ಟ್ ಮಾಡಬೇಕು. ಆದರೆ ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ ಎಕ್ಸಾಕ್ಟಾಗಿ ನಾವು ಯಾವಾಗ ಹೇಳೋದಿರುತ್ತೆ ಅಂದರೆ ಹಿಂದಿನ ದಿನದ ಕ್ಯಾಂಡ್ಲ್ಗಳನ್ನು ಇಮಿಡಿಯೇಟ್ ಆಗಿ ಅದರದ್ದು ಬಾಡಿನೂ ಸೇರಿಸಿ ವಿಕ್ಕನ್ನು ಸೇರಿಸಿ ಅದು ತಿಂದು ಹಾಕಿದರೆ ಆವಾಗ ನಾವು ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಅಂದರೆ ಮೊನ್ನೆ ಏನು ಶುಕ್ರವಾರ ಲೋ ಬಂದಿತ್ತಲ್ಲ, ಆ ಲೋಗಿಂತಲೂ ಇವತ್ತೊಂದು ಕೆಳಗಡೆ ಲೋ ಮಾಡಿ ಅಲ್ಲಿಂದ ಈ ಥರ ಇಮಿಡಿಯೇಟಾಗಿ ಕ್ಲೋಸಿಂಗ್ ಬಂದು ಈ ಥರ ಮಾಡಿದರೆ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ ಇರ್ಬೋದಿತ್ತು. ಆದರೂ ಕೂಡ ಇವಾಗ ಇದು ಒಂದು ಸ್ಟ್ರಾಂಗ್ ಪ್ಯಾಟರ್ನ್ ಅಂತಲೇ ಓದಬೇಕು. ಯಾಕೆ ಸ್ಟ್ರಾಂಗ್ ಪ್ಯಾಟರ್ನ್ ಅಂತ ಓದಬೇಕು? ದೊಡ್ಡದಾಗಿ ಫಾಲ್ ಆಗಿರುವಂಥ ಸಂದರ್ಭದಲ್ಲಿ ಇಷ್ಟು ಒಂದು ಒಳ್ಳೆ ಕ್ಯಾಂಡಲ್ ಮಾಡಿದಾಗ ಇಲ್ಲಿ ಎಲ್ಲೋ ಒಂದು ಬಾಟಮ್ ಔಟ್ನ ಹುಡುಕ್ತಾ ಇದೆ. 2-3 ಸಲ ಅಟೆಂಡ್ ಮಾಡಿರೋ ಝೋನು ಅಲ್ಲಿಂದ ಈ ಥರ ಬರ್ತಾ ಇದೆ ಅಂತಂದರೆ ಒಂದು ಶಾರ್ಟ್ ಕವರಿಂಗಿಗೆ ರೆಡಿ ಆಗ್ತಾ ಇದೆಯಾ ಮಾರ್ಕೆಟು ಅಂತ ನೋಡಬೇಕು. ಶಾರ್ಟ್ ಕವರಿಂಗ್ ರೆಡಿ ಆಗ್ತಿದೆ ಅಂದರೆ ಎಲ್ಲಿದೆ 25,500ನ ದಾಟಿದ್ರೆ ನೆಕ್ಸ್ಟು ತಿರ್ಗಾ ಅದೇ 25,750ರಿಂದ 850 ಝೋನ್ ಇದೆಯಲ್ಲ ಅದು ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ನಾಳೆ ಅಲ್ಲಿಗೆ ಹೋಗುತ್ತಾ ಇಲ್ಲ, ಆದರೆ ನಾಳೆ ಹೊಸ ಲೋ ಅಂತೂ ಮಾಡೋದಿಲ್ಲ ಇರ್ಬೋದು ಮಾರ್ಕೆಟು. ಇದ್ರ ಮೇಲ್ಗಡೆನೆ ಓಡಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ಬೋದು, ನೋಡೋಣಂತೆ. ಅದೇ ರೀತಿ ಕಾಣಿಸ್ತಾ ಇದೆ ಇವತ್ತಿನ ಕ್ಲೋಸಿಂಗ್ ನೋಡೋದಾದರೆ. ಆದರೆ ನಾಳೆ ಯಾವುದು ಇಂಪಾರ್ಟೆಂಟು? ನಾಳೆ ನಮಗೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಇಂಪಾರ್ಟೆಂಟು. ಸೆನ್ಸೆಕ್ಸ್ ಎಕ್ಸ್ಪೈರಿ ನಾನು ಇವ್ರದ್ದೊಂದು ಆಯಿಲ್ದು ಹೇಳ್ತೀನಿ ಅಂತ ಹೇಳಿದ್ದೆ, ಮರ್ತೋಗಿತ್ತು ನಮಗೆ. ಯಾವುದು ನಮ್ಮ ರಷ್ಯನ್ ಆಯಿಲ್ ಒಂದು ಸ್ವಲ್ಪ ಚೀಪಾಗಿ ನಡೀತಾ ಇದೆ, ಅದನ್ನ ಏನು ಕರೀತಾರೆ ಅಂತ ನಾನು ಮರ್ತೋಗಿದ್ದೆ. ಉರಲ್ಸ್ ಅಂತ ಕರೀತಾರೆ ರಷ್ಯನ್ ಆಯಿಲ್ನ. ಅದು ನೋಡಿ ಇವಾಗ 62.56 ನಡೀತಾ ಇದೆ $1 ಒಂದು ಬ್ಯಾರಲಿಗೆ. ಸೊ ಅದೇನು ತುಂಬ ಏನು ಜಾಸ್ತಿ ಅಲ್ಲ, ತುಂಬ ಏನು ಜೋರಾಗಿ ಬಿದ್ದುಬಿಡುತ್ತೆ ಈ ಥರ ಅಂತೆಲ್ಲ ಮಾತುಕತೆ ನಡೀತಾ ಇತ್ತು, ಯಾಕಂದರೆ ಇನ್ನೂ ತುಂಬ ಡಿಸ್ಕೌಂಟಿಗೆ ಕೊಡ್ತಾ ಇದ್ದಾರೆ ಅಂತ. ಅಫ್ಕೋರ್ಸ್ ಅವ್ರದ್ದು ಹೋಗಿತ್ತು ಎಲ್ಲಿ ತನಕ 73-72 ತನಕ ಹೋಗಿತ್ತು ಜೂನಲ್ಲಿ. ಅದಾದ್ಮೇಲಿಂದ ಅವ್ರದ್ದು ಕೂಡ ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಆಲ್ಮೋಸ್ಟ್ ಅಲ್ಲೇ ನಡೀತಾ ಇದೆ. ಅವ್ರದ್ದೊಂದು $2 ಜಾಸ್ತಿ, ಕ್ರೂಡ್ 64%, ಇವ್ರದ್ದೊಂದು 62% ನಡೀತಾ ಇದೆ. ಸೊ ನೋಡೋಣ ಇದು ಯಾವ ರೀತಿ ಜಟಪಟಿ ನಡೆಯುತ್ತೆ ಅಂತ. ಇದೆರಡನ್ನ ಬೇಕಾದ್ರೆ ನಾವು tradingeconomics.com ಅಲ್ಲಿ ತೋರಿಸ್ತಾ ಇರ್ತಾರೆ, ಇದೆಲ್ಲ ಕಮೋಡಿಟೀಸ್ದು ಇದೆ, ಇಲ್ಲಿ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಯಾವ್ದಾದ್ರು ಕಂಪ್ಯಾರಿಸನ್ ನಿಫ್ಟಿ ಇದ್ರೆ ಯಾವುದ್ರಲ್ಲಿ ಟ್ರೇಡಿಂಗ್ ವ್ಯೂನಲ್ಲಿ ಸಿಗುತ್ತಾ ಅಂತ ನೋಡಿದೆ. ಒಂದು ಮಾಡಿದ್ದಾರೆ ಯಾರೋ, ಉರಲ್ಸ್ ನಾರ್ತ್ ವರ್ಸಸ್ ಡೇಟೆಡ್ ಬ್ರೆಂಟ್ ಅಂತ. ಬಟ್ ಇದು 2022 ಆದಮೇಲಿಂದ ಅಪ್ಡೇಟ್ ಆಗಿಲ್ಲ ಈ ಚಾರ್ಟ್. ಇದರಲ್ಲಿ ಏನು ತೋರಿಸುತ್ತೆ ಅಂದರೆ ಎರಡರದ್ದು ಪ್ಯಾರಿಟಿ ರೇಷಿಯೋ ತೋರಿಸ್ತಾ ಹೋಗುತ್ತೆ. ಅಂದರೆ ಯಾವ್ದಾದ್ರು ಒಂದು ಡಿಸ್ಕೌಂಟ್ ಬಂತು ಅಂದರೆ ಎಷ್ಟು ಡಿಸ್ಕೌಂಟ್ ಇದೆ ಅಂತ. ಬಟ್ ಇದು 2022 ಆದಮೇಲಿಂದ ಅಪ್ಡೇಟ್ ಆಗಿಲ್ಲ ಇದು. ಬಟ್ ತೋರಿಸ್ಬೇಕಾಗಿತ್ತು, ಅದು ಹೇಳಿದ್ದೆ ನಾನು ಶುಕ್ರವಾರ, ಅದು ನೋಡೋಣ ಅಂತ, ಅದು ಕಂಪ್ಯಾರಿಸನ್ ಮಾಡೋಣ ಅಂತ. ಬಟ್ ಈ ಸೈಟೇ ಸಾಕು ಅನ್ಸುತ್ತೆ, ಈ ಸೈಟೆಲ್ಲ ನಾವು ನೋಡ್ಕೊತಾ ಇರ್ಬೋದು. ಇದನ್ನ ಬುಕ್ ಮಾಡ್ಕೊಂಡು ಇಟ್ಕೋಬೋದಬೇಕಾದ್ರೆ. ಅದಲ್ಲದೆ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡಿ, ನಾಳೆಗೆ ಒಂದು ಸೆನ್ಸೆಕ್ಸ್ ಎಕ್ಸ್ಪೈರಲ್ಲೂ ಕೂಡ ಅದೇ ಒಂದು ಸೆಂಟಿಮೆಂಟ್. ವೀಕ್ಲಿ ಕ್ಯಾಂಡ್ಲು ಅಫ್ಕೋರ್ಸ್ ಇವತ್ತಿಂದ ಶುರುವಾಗಿರುವಂಥದ್ದು, ಆದರೂ ಕೂಡ
ಸಪೋರ್ಟ್ ಲೆವೆಲ್ಗಳು ಕಾಣಿಸ್ತಾ ಇದೆ ನಮಗೆ. ಎಲ್ಲಿ 80,000ದಲ್ಲಿ ಒಳ್ಳೆ ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. 80,500 ಕೂಡ ರೆಸಿಸ್ಟೆನ್ಸ್ಗಿಂತ ಜಾಸ್ತಿ ಸಪೋರ್ಟ್ ಬಿಲ್ಡಪ್ ಆಗಿದೆ. ಇನ್ನೇನು ಬೇಕು, ಚಾರ್ಟ್ ಪ್ಯಾಟರ್ನ್ ಚೆನ್ನಾಗಿ ಹೇಳ್ತಾ ಇದೆ, OI ಕೂಡ ಸಪೋರ್ಟ್ ಕೊಡ್ತಾ ಇದೆ. ಸೊ ಅದೇ ರೀತಿ ಇರಬೇಕಾಗುತ್ತೆ, ನಾವು ಪಾಸಿಟಿವ್ ಸೆಂಟಿಮೆಂಟಲ್ಲೇ ಇರಬೇಕು. ಇವತ್ತು FIಗಳೇನಾದ್ರು ಬೈ ಮಾಡಿದಾರಾ, ಇನ್ನು ಡೇಟಾ ಬಂದಿರಲ್ಲ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ, ಆಮೇಲೆ ನೀವೇ ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ಇವಾಗ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ಏನಾಗಿದೆ, ನಾಳೆ ಏನಾಗ್ಬೋದು ಅಂತ ನೋಡ್ತಾ ಬರೋದಾದ್ರೆ ನೋಡಿ, ಇಲ್ಲಿ ಇಮಿಡಿಯೇಟಾಗಿ ಒಂದು ರೆಸಿಸ್ಟೆನ್ಸ್ ಬಂದಿದೆ. ಎಲ್ಲಿದು 80,800 ಲೆವೆಲ್ಲು, ಆಯಿತಾ. 80,800 ಲೆವೆಲಲ್ಲಿ ನಾಳೆ ಒಂದ್ಸಲ ಮಾರ್ಕೆಟ್ ಟೆಸ್ಟ್ ಆದರೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಒಂದು ಹಿಂದಕ್ಕೆ ಬರ್ಬೋದು, ಒಂದ್ಸಲ ಹಿಂದಕ್ಕೆ ಬಂದು ಈ ಝೋನ್ ತನಕ ಬರ್ತಾ ಹೋಗ್ಬೋದು. ಅಂದರೆ ಇವತ್ತಿಂದು ಕ್ಲೋಸ್ ಅಂದರೆ 70,400, 500 ಈ ಝೋನ್ ತನಕ ಬಂದು ಅಲ್ಲಿಂದ ಮತ್ತೆ ಬೌನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾಳೆ ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತ ಏಕದಮ್ ತಗೋಬೇಕಾಗೂ ಇಲ್ಲ, ಯಾಕಂದರೆ ಬಸ್ ಸ್ಟ್ಯಾಂಡ್ ಲೆವೆಲ್ ಆಗಿರೋಂಥದ್ದು ಇವತ್ತಿನ ಲೆವೆಲ್ನ ಈಗ ಅಲ್ಲಿಗೆ ಬಂದು ಅಟೆಂಡ್ ಮಾಡೋ ಥರ ಬರ್ತಾರೆ. ಖಂಡಿತ ಇಲ್ಲೊಂದು ರೆಸಿಸ್ಟೆನ್ಸ್ ಅಂತ ಇರುತ್ತೆ, ಆದರೆ ಆ ರೆಸಿಸ್ಟೆನ್ಸ್ನ ಪಾರ್ ಮಾಡ್ಬೋದು ನಾಳೆ ಅಂತ ಅನ್ನಿಸ್ತಾ ಇದೆ. ಹಾಗಂದ್ರೆ ಅರ್ಥ ಏನು, 80,500ಕ್ಕಿಂತ ಮೇಲ್ಗಡೆನೇ ಉಳಿಬೋದು ಸೆನ್ಸೆಕ್ಸ್ ಅಂತ ನೋಡಿ. 81,000ನ ಬೀಟ್ ಮಾಡಿ 81,500 ತನಕ ಎಕ್ಸ್ಟೆಂಡ್ ಮಾಡ್ಕೊಳುತ್ತಾ 80,500ದಿಂದ 81,500 ಕಡೆಗೆ ಆಗುತ್ತಾ ಅನ್ನೋದು ನೋಡಬೇಕು. ಬಟ್ ಸದ್ಯಕ್ಕೆ ನಾಳೆಗೆ ನಮ್ಮ ವ್ಯೂ ಪಾಸಿಟಿವ್ ಆಗಿ ಇರಬೇಕು. ಕೆಳಗಡೆ ಬಂದ್ರೂ ಎಲ್ಲಿ ತನಕ 80,400ನ ಬಿಟ್ಟು ಕೆಳಗಡೆ ಬರಲ್ವೋ ಅಲ್ಲಿ ತನಕ ವೀಕ್ ಆಗಿದೆ ಅಥವಾ ಇಲ್ಲೇನೋ ಒಂದು ಚೇಂಜ್ ಆಯಿತು ಸೆಂಟಿಮೆಂಟ್ ಅಂತ ನೋಡೋದು ಬೇಕಾಗಿಲ್ಲ. ಪಾಸಿಟಿವ್ ಆಗಿ ಇರೋಣ. 1 ಅವರ್ ಕ್ಯಾಂಡಲಲ್ಲೂ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಸಿಗ್ತಾ ಹೋಗುತ್ತೆ. ಯಾವ ಥರ, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ಹಾಕೊಂತ ಹೋದ್ರೆ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಬರುತ್ತೆ. ಎಕ್ಸಾಕ್ಟಾಗಿ ಆ ಪಾಯಿಂಟಿಗೆ ಬಂದು ನಿಂತಿದೆ. ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಒಳ್ಳೆ ರೀತಿಯಾಗಿರುತ್ತೆ. ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಫಾಲೋ ಅಪ್ ಮಾಡ್ಕೊತ ಹೋಗ್ಬೋದು. ಅಥವಾ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಡೌನ್ ಆಗಿ ಒಂದ್ಸಲ ಯಾವಾಗಲೂ ಬ್ರೇಕ್ ಡೌನ್ ಒಂದು ಅದೇ ಝೋನಲ್ಲಿ ಓಪನ್ ಆಗಿ ಒಂದ್ಸಲ ಬ್ರೇಕ್ಔಟ್ ಆಯಿತು ಅಂದರೆ ಅಲ್ಲಿಂದ ಆಗಲೂ ಕೂಡ ಫಾಲೋ ಅಪ್ ಮಾಡ್ಬೋದು. ಆದರೆ ನಾಳೆ ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಒಂದು ಸ್ವಲ್ಪ ವೇಟ್ ಮಾಡಿ, ಒಂದ್ಸಲ ಒಂದು ಡೌನ್ ಸಿಗ್ಬೋದು. ಆ ಡೌನಲ್ಲಿ ಎಂಟ್ರಿ ಕೊಟ್ಟರೆ ಸ್ಟಾಪ್ ಲಾಸ್ ಹತ್ತಿರ ಇರುತ್ತೆ, ಅಲ್ಲಿಂದ ನಾವು ಒಂದು ಒಳ್ಳೆ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆಪ್ಷನ್ ಸೆಲ್ಲರ್ಸು ಆ ಥರ ಏನಾದ್ರು ಪ್ಯಾಟರ್ನ್ ಬ್ರೇಕ್ ಆಯಿತು, ಟ್ರೆಂಡ್ ಲೈನ್ ಬ್ರೇಕ್ ಆಯಿತು, ಮೇಲ್ಗಡೆ ಹೋಗ್ತೀನಿ ಅಂತಂದರೆ ಆಗಬೇಕಾದ್ರೆ 80,500 ಕಡೆಗೆ ಶಿಫ್ಟ್ ಆಗ್ಬೋದು. ಬಟ್ ಸೇಫರ್ ಸೈಡ್ 80,000ದಲ್ಲಿ ಜಾಸ್ತಿ OI ಕಾಣಿಸ್ತಾ ಇದೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ. ಸೊ ಕಾರ್ಪೊರೇಟ್ ಆಕ್ಷನ್ ಅಂತ ನೋಡ್ತಾ ಬರೋದಾದ್ರೆ ಏನಿದೆ, ಡಿವಿಡೆಂಡ್ಗಳು ಯಾವ್ಯಾವುದು ಇವತ್ತು ಎಕ್ಸ್ ಡೇಟ್ ಆಗಿದ್ದಂಥ ಸ್ಟಾಕ್ಗಳು ಇದನ್ನ ದಿನ ಮಾತಾಡ್ತಾ ಹೋಗೋಣ ಅಂತ ಇನ್ಮೇಲಿಂದ. ಜಿಯೋ ಫೈನಾನ್ಷಿಯಲ್ ಸರ್ವಿಸಲ್ಲಿ 50 ಪೈಸೆ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಸೊ ಇವತ್ತು ಎಕ್ಸ್ ಡೇಟ್ ಆಗಿತ್ತು. ಎಕ್ಸ್ ಡೇಟ್ ಒಳಗಡೆ ಬೈ ಮಾಡಿದ್ರೆ ನಾವು ಎಲಿಜಿಬಲ್ ಇರ್ತೀವಿ ಡಿವಿಡೆಂಡ್ಗೆ. ಕ್ಯಾಸ್ಟ್ರೋಲಲ್ಲಿ ₹3.50, ಆಕ್ಸಾನ್ ನೋಬಲಲ್ಲಿ ₹156, ₹156 ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಅನ್ಸುತ್ತೆ, ಸ್ಟಾಕ್ ತಗೊಂಬೋಣ ಅಂತ. ಆ ಥರ ಅಲ್ಲ, ಡಿವಿಡೆಂಡ್ ಯಾಕೆ ಕೊಡ್ತಾರೆ ಏನು ಅನ್ನೋದು ಕೂಡ ನಾನು ಶಾರ್ಟ್ ಸೀರೀಸಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಅಂತ ಅನ್ಸುತ್ತೆ. ತುಂಬ ಡಿವಿಡೆಂಡ್ ಕೊಡ್ತಿದ್ದಾರೆ ಅಂತಲೂ ಒಳ್ಳೇದಲ್ಲ, ಯಾಕಂದರೆ ಡಿವಿಡೆಂಡ್ ಅಂದರೆ ಕಂಪನಿ ವಾಪಸ್ ತನ್ನ ಕಂಪನಿಗೆ ಹೇಗೆ ಅನೌನ್ಸ್ ಮಾಡ್ಕೊಡ್ಬೇಕು ಅಂತ ಗೊತ್ತಿಲ್ಲ, ಆ ದುಡ್ಡನ್ನ ಅದನ್ನ ಜನಕ್ಕೆ ಕೊಡ್ತಾ ಇದ್ದಾರೆ ಅಂತ. ಬಟ್ ಒಂದು ಬ್ಯಾಲೆನ್ಸ್ ಇರಬೇಕು ಅದರಲ್ಲಿ. ಸೊ ಒಂದು ಮಿನಿಮಮ್ ಒಂದು 1 to 2% ಯಾರು ಕೊಡ್ತಾ ಇರ್ತಾರೋ ಹೆಲ್ದಿ ಕಂಪನಿನೂ ಆಗಿ ಗ್ರೋತು ಕೊಟ್ಟು ಡಿವಿಡೆಂಡ್ ಕೊಡ್ತಾ ಇದ್ರೆ ಅದು ಒಳ್ಳೆ ಸ್ಟಾಕ್ ಆಗಿರುತ್ತೆ. ಬಟ್ ಡಿವಿಡೆಂಡ್ ಈಲ್ಡ್ ರಿಲೇಟೆಡ್ ಅಂತಲೇ ಪೋರ್ಟ್ಫೋಲಿಯೋ ಮಾಡ್ಬೋದು. ಕೆಲವೊಂದು ಕಂಪ್ನಿಗಳಿದೆ, PSU ಕಂಪ್ನಿಗಳು ಅಂಥದ್ರಲ್ಲಿ ನಿಮ್ಗೆ ಹಾಕಿದ್ರೆ ವಾರ್ಷಿಕವಾಗಿ ಒಂದು 6 ರಿಂದ 7% ಅಂದರೆ ಏನು FD ಲಿಟರ್ ದುಡ್ಡು ಬರುತ್ತೋ ಆ ದುಡ್ಡು ಬರೀ ಡಿವಿಡೆಂಡಲ್ಲಿ ಬರ್ತಾ ಹೋಗುತ್ತೆ. ಅಂಥದ್ದು ಒಂದಿಷ್ಟು ಇರಬೇಕು ಪೋರ್ಟ್ಫೋಲಿಯೋನಲ್ಲಿ. ಆದರೆ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟನ್ನು ಡಿವಿಡೆಂಡ್ ಕೊಡುವಂಥ ಸ್ಟಾಕಿಂದ ಸ್ವಲ್ಪ ದೂರನೂ ಇರಬೇಕಾಗುತ್ತೆ. ಇಟ್ಸ್ ಬ್ಯಾಲೆನ್ಸ್ ಸ್ಟ್ರಾಟಜಿ ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕು. ಇದಿಷ್ಟು ಕಂಪ್ನಿಗಳಲ್ಲಿ ಇವತ್ತು ಡಿವಿಡೆಂಡ್ ಅನೌನ್ಸ್ಮೆಂಟ್ ಆಗಿದೆ. ಇದನ್ನ ದಿನ ಮಾತಾಡ್ತಾ ಹೋಗೋಣ ಅಂತ ಬೇಕಾದ್ರೆ. ಸೊ ಓವರ್ ಆಲ್ ರಿಸಲ್ಟ್ಸ್ ಅಂತ ನೋಡಿದ್ರೆ ಆಸ್ಟ್ರಲ್ ಲಿಮಿಟೆಡಲ್ಲಿ ರಿಸಲ್ಟ್ಸ್ ಬಂದಿದೆ. SGBN, ಇಪ್ಕಾ ಲ್ಯಾಬ್ಸು, ಬಾಟಾ ಇಂಡಿಯಾ, JM ಫೈನಾನ್ಷಿಯಲ್, BEML ಇದರಲ್ಲೆಲ್ಲ ರಿಸಲ್ಟ್ಸ್ ಬಂದಿತ್ತು. ಅಂತ ಒಂದು ಗ್ರೇಟ್ ರಿಸಲ್ಟ್ಸ್ ಅಂತ ಎಲ್ಲೂ ಕಾಣಿಸಿಲ್ಲ. JM ಫೈನಾನ್ಷಿಯಲಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ, 3% ಅಪ್ ಮೂವ್ಮೆಂಟ್ ಬಂದಿದೆ. ಇಪ್ಕಾ ಲ್ಯಾಬ್ಸಲ್ಲಿ ಪ್ರಾಫಿಟ್ ಚೆನ್ನಾಗಿ ಬಂದಿದ್ರು ಕೂಡ ಇವಾಗ ನಿಮ್ಗೆ ಗೊತ್ತಿದೆ ಫಾರ್ಮಾ ಇದೆಲ್ಲ ಸ್ವಲ್ಪ ನೆಗೆಟಿವಿಟಿ ಇರೋದ್ರಿಂದ 3% ಕರೆಕ್ಷನ್ ಬಂದಿದೆ. ಟ್ರಾವೆಲ್ ಫುಡ್ಡಲ್ಲಿ ಕರೆಕ್ಷನ್ ಬಂದಿದೆ. ಶೈಲಿ ಇಂಜಿನಿಯರಿಂಗ್ ಇದರಲ್ಲೆಲ್ಲ ಕರೆಕ್ಷನ್, ಇದರಲ್ಲಿ ಅಪ್ ಮೂವ್ಮೆಂಟ್ ಬಂದಿದೆ. ಕೆಲವೊಂದು ಎಷ್ಟೊಂದು ಸ್ಟಾಕ್ಗಳು ಟ್ರ್ಯಾಕೇ ಮಾಡಿರಲ್ಲ, ಇದರಲ್ಲಿ ಸ್ಮಾಲ್ ಕ್ಯಾಪ್ ಇರುತ್ತೆ, ಮಿಡ್ ಕ್ಯಾಪ್ ಇರುತ್ತೆ. ಸೊ ನೋಡಿಕೊಂಡು ನೀವು ನಿಮ್ಮ ಅನಾಲಿಸಿಸ್ನ ಮಾಡ್ತಾ ಹೋಗಬೇಕು. ಸದ್ಯಕ್ಕೆ ಇವಾಗ ರಿಪೋರ್ಟ್ ಮಾಡಿರುವಂಥ ಕಂಪನಿಗಳಲ್ಲಿ 1,189 ಕಂಪನಿಗಳು ಪಾಸಿಟಿವ್ ಗ್ರೋತ್ನ ತೋರಿಸಿದೆ, 1000 ಕಂಪನಿಗಳು ನೆಗೆಟಿವ್ನ ಕೊಟ್ಟಿದೆ. FMCG ಸೆಕ್ಟರ್ ಈಗಲೂ ಕೂಡ ಅಂಡರ್ ಪರ್ಫಾರ್ಮಿಂಗ್ ಸೆಕ್ಟರೇ ಆಗಿ ಉಳಿದಿದೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್. ಯಾಕಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕು ಅಂದರೆ FMCG ಸ್ವಲ್ಪ ಕಮ್ಮಿನೇ ಪರ್ಫಾರ್ಮ್ ಮಾಡ್ತಾ ಇರಬೇಕು, ಬೇರೆ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಬೇಕು. FMCGನೇ ಟಾಪ್ ಪರ್ಫಾರ್ಮ್ ಆಗ್ತಾ ಇದೆ ಅಂದರೆ ಆಗ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬರ್ತಾ ಇದೆ ಅಂತ ಅರ್ಥ. ಕಮೋಡಿಟಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ವಿ ಏನಂತ, ಈ ಸಲ ಕ್ರೂಡಲ್ಲಿ ಏನಾಗುತ್ತೆ ಅಂತ ನೋಡಬೇಕು. 5,600 ಟಫ್ ಫೈಟ್ ಇದೆ. ಇದೇ 14ನೇ ತಾರೀಕು ಏನಾಗಿರುತ್ತೆ, ಕ್ರೂಡಿನ ಎಕ್ಸ್ಪೈರಿ ಆಗಿರುತ್ತೆ, ಆಯಿತಾ. ಗುರುವಾರನೇ ಎಕ್ಸ್ಪೈರಿ ಕ್ರೂಡಿದ್ದು. 5,600 ಬಿಟ್ಟು ಕೊಡೋದಿಲ್ಲ ಅನ್ನೋ ಥರ ಮೇಲ್ಗಡೆ ಬಂದಿದ್ದಾರೆ ಇವತ್ತು. ಇದು ಇಲ್ಲಿಂದ ಬೌನ್ಸ್ ಆಗುತ್ತಾ, ಏನು ಕತೆ ಆಗುತ್ತೆ ನೋಡೋಣ. 5,800 ಬೀಟ್ ಮಾಡಿ ಮೇಲ್ಗಡೆ ಹೋಗೋಕ್ಕಾಗುತ್ತಾ ಅಂತ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಡಿಸೈಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡಲ್ಲಿ ಒಂದು ಕರೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಯಾವತ್ತು, ಶುಕ್ರವಾರ. ಅದೇ ಕಾರಣದಿಂದ ಒಂದು ಸಣ್ಣ ಪೊಸಿಷನ್ ಕೂಡ ಕ್ಯಾರಿ ಮಾಡಿದ್ದೆ, ಅದನ್ನ ತುಂಬ ಬೇಗನೆ ಎಕ್ಸಿಟ್ ಮಾಡಿದೆ ನಾನು ಇವತ್ತು. ಯಾಕೆಂತಂದರೆ ಗೋಲ್ಡ್ ನೋಡಿ ಒಂದು ಸಲನೂ ಕೂಡ 100 ಡೇ ಮೂವಿಂಗ್ ಆವರೇಜ್ಗೂ ಕೂಡ ಬಂದು ಸಪೋರ್ಟ್ ತೊಗೊತಾ ಇಲ್ಲ. ಸೊ ಅಲ್ಲಿ ಸಿಗುತ್ತೋ ಅಲ್ಲೇ ಕ್ಲೋಸ್ ಮಾಡ್ಕೊಳೋ ಥರ ನೋಡಬೇಕು. ಅನ್ಲೆಸ್ ನಮಗೆ ಕ್ಲಿಯರ್ ಕಟ್ ಆಗಿ ಇಲ್ಲ ಕೆಳಗಡೆ ಹೋಗುತ್ತಿದೆ ಅಂತ ಒಂದು ಸಿಂಬಲ್ ಕೊಡುತ್ತೆ, ಆಗ ಬೇಕಾದ್ರೆ ಜಾಸ್ತಿ ಹೊತ್ತು ಕ್ಯಾರಿ ಮಾಡ್ಬೋದು. ಇಲ್ಲ ಅಂತಂದರೆ ಎಲ್ಲಿ ನಿಮಗೆ ಒಳ್ಳೆ ಒಂದು ರೇಂಜರಲ್ಲಿ ಸಿಗ್ತಾ ಇದೆ ಅಂದರೆ ಅಲ್ಲಿ ತೊಗೊಳ್ತಾ ಹೋಗ್ತಾ ಇರಬೇಕು. ಯಾಕೆಂದರೆ ನೋಡಿ ಇನ್ನೂ ಆಲ್ ಟೈಮ್ ಹೈ ಇದೆ, ಹಳೆ ಝೋನ್ ಅಂತಂದು ಇಲ್ಲಿದೆ, ಈ ಝೋನ್ ಅಂತಂದರೆ ಇದೆ, ಅಂದರೆ ಸೆಕೆಂಡ್ ಹೈ ಮಾಡಿರುವಂಥದ್ದು. ಸೊ ಅಲ್ಲಿ ತನಕ ಬಂದರೆ ಅಲ್ಲಿ ಸಪೋರ್ಟ್ ತೊಗೋಬೋದು, ಅದೇ ಆಗ್ತಾ ಇದೆ ಈಗ. ಸೊ ನೋಡೋಣ ಇದನ್ನ ಬಿಟ್ಟು ಕೆಳಗಡೆ ಬರುತ್ತಾ ಅಂತ. ಇದನ್ನ ಬಿಟ್ಟು ಕೆಳಗಡೆ ಬಂದರೆ ನೆಕ್ಸ್ಟ್ 98,000 ಸಪೋರ್ಟ್ ಆಗಿರುತ್ತೆ. ಅದನ್ನ ಕೆಳಗೆ ಬಿಟ್ಟು ಕೆಳಗೆ ಬಂದರೆ ಈ 96,000 ಝೋನ್ ಹೆಚ್ಚು ಕಮ್ಮಿ 100 ಡೇ ಮೂವಿಂಗ್ ಆವರೇಜ್ ಝೋನಿಗೆ ಬರ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ, ಆದರೆ ಆ ಥರ ಸಿಚುವೇಷನ್ಗಳು ಬರ್ತಾ ಇರಲಿಲ್ಲ. ಆದರೆ ಇವತ್ತು ಗೋಲ್ಡಲ್ಲಿ ಒಂದು ಆಲ್ ಟೈಮ್
ಮೀಡಿಯಮ್ ಹೈಲಿ ಡೋಜಿ ಮಾಡಿತ್ತು. ಐ ಥಿಂಕ್ 98,500 ಎಲ್ಲ ನಮಗೆ ಆಲ್ಮೋಸ್ಟ್ ಒಂದು 600 ಚಿಲ್ಲರೆ ಝೋನಲ್ಲಿ ಸಿಗ್ತಾ ಇತ್ತು. ಇನ್ನೂ ಕೆಳಗಡೆ ಹೋಗಿತ್ತು, 500 ಚಿಲ್ಲರೆ ಝೋನಿಗೆ ಸಿಗ್ತಾ ಇತ್ತು. ಬಟ್ ನಾನು ಎಂಟ್ರಿ ಬೇಗ ಕೊಟ್ಟೆ, ತುಂಬ ಕೆಳಗಡೆ ಬರ್ತಾ ಇದೆಯಲ್ಲ, ಅಲ್ಲಿಂದನೇ ಕೆಳಗಡೆ ಹೋಗ್ಬೋದು. ಒಂದು ರಿವರ್ಸ್ ಹ್ಯಾಮರ್ ಪ್ಯಾಟರ್ನ್ ಮಾಡ್ಬೋದು ಅಂತ, ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡ್ಬೋದು ಅಂತ. ಆದರೆ ಅದು ಡೋಜಿ ಥರ ಎಂಡ್ ಆಯಿತು. ಬಟ್ ಸ್ಟಿಲ್ ನಾನು ಪೊಸಿಷನ್ನ ಕ್ಯಾರಿ ಮಾಡಿದೆ ಶುಕ್ರವಾರ. ಇವತ್ತು ಎಕ್ಸಿಟ್ ಮಾಡ್ಕೊಳ್ಳಿಕ್ಕೆ ಸಿಕ್ತು. ಬಟ್ 100 ಪಾಯಿಂಟ್ಸಿಗೆ ಅಪ್ರಾಕ್ಸಿಮೇಟ್ಲಿ 110 ಪಾಯಿಂಟ್ಸಿಗೆ ಎಕ್ಸಿಟ್ ಮಾಡಿದ್ವಿ. ಆದರೆ ಇನ್ನೂ ಒಂದು 100 ಪಾಯಿಂಟ್ಸ್ಗಳ ಟ್ರೇಡು, 150 ಪಾಯಿಂಟ್ಸ್ಗಳ ಟ್ರೇಡು ಬಾಕಿ ಇತ್ತು ಗೋಲ್ಡಲ್ಲಿ. ದಟ್ಸ್ ಓಕೆ. ಸೊ ಕಮಾಡಿಟಿ ತುಂಬ ವಾಲಟೈಲ್ ಆಗಿರುತ್ತೆ. ಹಾಗಾಗಿ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಹುಷಾರಾಗಿ ಕ್ಯಾರಿ ಮಾಡಬೇಕು. ಇಲ್ಲ ಇಂಟರ್ಡೇನಲ್ಲಿ ಮುಗಿಸ್ಕೊಳೋದು ಸೇಫರ್ ಸೈಡು. ಅದೇ ರೀತಿಯಾಗಿ ಸಿಲ್ವರಲ್ಲೂ ಕೂಡ ಒಂದು ಕರೆಕ್ಷನ್ ಆಗಿದೆ. ಕಾಪರಲ್ಲೂ ಕೂಡ ಆ ಒಂದು 890 ದಾಟಿ ಹೋಗೋಕ್ಕಾಗಿಲ್ಲ. ನೋಡಿ ಆಲ್ರೆಡಿ ಇಟ್ಟಿದ್ದೀನಿ ನಾನು, ಇನ್ನೂ ಟ್ರಿಗರ್ ಆಗಿಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದನ್ನು ಬಿಟ್ಟರೆ ಆಮೇಲೆ ನೋಡೋಣಂತೆ. ಅಲ್ಲಿ ತನಕ ಏನು ಅವಸರ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಸೊ ಇದನ್ನು ಬಿಟ್ಟು USD INR ಅಂತ ನೋಡೋದಾದರೆ ಅದು ಕೂಡ 87 ರೂಪಾಯಿ 88 ರೂಪಾಯಿ ಹತ್ತತ್ರದಲ್ಲಿ ನಡೀತಾ ಇದೆ. ಯಾವ ರೀತಿಯ ವ್ಯತ್ಯಾಸ ಇಲ್ಲ. ಸೊ ನಾಳೆಗೆ ಏನು ಕಾಣಿಸ್ತಾ ಇದೆ ಅಂದರೆ ಇಂಡಿಯಾ ವಿಕ್ಸ್ ಏನು ಕಾಣಿಸ್ತಾ ಇದೆ ಅಂತಂದರೆ, ನೋಡಿ ಇಂಡಿಯಾ ವಿಕ್ಸ್ ತುಂಬ ಶಾರ್ಪಾಗಿ ರೈಸ್ ಆಗಿತ್ತಿಲ್ಲ ಅಂತಲ್ಲ, ಆಲ್ಮೋಸ್ಟ್ 13 ತನಕ ಹೋಗಿ ಕೊನೆಗೆ ಕೆಳಗಡೆ ಬಂದಿದೆ, ವಿಚ್ ಇಸ್ ಎಗೇನ್ ಪಾಸಿಟಿವ್ ಸೈನ್. OI ಪಾಸಿಟಿವ್ ಆಗಿ ಹೇಳ್ತಾ ಇದೆ, ಚಾರ್ಟ್ ಪ್ಯಾಟರ್ನ್ ಪಾಸಿಟಿವ್ ಆಗಿ ಹೇಳ್ತಾ ಇದೆ. ಸೊ ಇದೆಲ್ಲದರ ಮಧ್ಯೆ ನೆಗೆಟಿವ್ ಮಾತಾಡ್ತಾ ಇರೋದು ಯಾರು ಅದು ಮುನೀರ ಯಾರೋ ಹೋಗಿದಾರಂತಲ್ಲ ಅಲ್ಲಿ ಪಾಕಿಸ್ತಾನದಿಂದ, ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡೇನೋ ನ್ಯೂಕ್ಲಿಯರ್ ಹಂಗೆ ಹಿಂಗೆ ಅಂತ ಆರ್ಮಿ ಸಖತ್ತಾಗಿ ಉತ್ತರ ಕೊಟ್ಟಿದೆ. ಅದಕ್ಕೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ನೋಡಿ ಈಗ ಏನೇ ಮಾತಾಡ್ಬೋದು ಅಮೆರಿಕ, ಅವಾಗೊಂದು ರಾಕೆಟ್ ಕೊಡೋಕ್ಕೆ ನಮಗೆ ಅಷ್ಟು ಆಹ್ವಾನ ಮಾಡಿ ಇದೆಲ್ಲ ಮಾಡಿದ್ರು. ಈಗ 6,500 kg ಒಂದು US ಮೇಡ್ ಸ್ಯಾಟಲೈಟ್ನ ಇಸ್ರೋ ಲಾಂಚ್ ಮಾಡ್ತಾ ಇದೆ. ಅದು ತಾಕತ್ತು ಭಾರತದ್ದು. ಸೊ ಈ ಥರದ್ದು ಆಗಬೇಕು. ಯಾರನ್ನು ನಂಬ್ಕೊಂಡಿರ್ತೀವಿ ನೋಡಿ ತುಂಬ ಜೀವನದಲ್ಲಿ, ಅವರೇ ಈ ಥರ ಒಂದೊಂದ್ಸಲ ಹಿಂದಕ್ಕೆ ಚುಚ್ಚುವಂಥದ್ದು. ಅದು ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಂಬಿದ್ದಕ್ಕೆ ಕರೆಕ್ಟಾಗಿ ಪಾಠ ಕಳಿಸಿದ್ರಲ್ಲ ನೀವು ಅಂತ. ಅದೇ ಆಗಿದೆ ಇವಾಗ ಭಾರತಕ್ಕೆ ಪರಿಸ್ಥಿತಿ, ಅಮೆರಿಕಕ್ಕೆ. ಸೊ ಗೊತ್ತಾಗುತ್ತೆ ಇದಕ್ಕೆಲ್ಲ ಮುಂದೆ. ಈಗ ಸುಮಾರು ಅಡ್ವೈಸರಿಗಳು ಬೇರೆ ಅಮೆರಿಕದಿಂದನೇ ಬರ್ತಾ ಇದೆ ಭಾರತಕ್ಕೆ, ನೀವು ಯಾವುದಕ್ಕೂ ಇದಕ್ಕೆ ತಲೆ ಕೆಡಿಸ್ಕೋಬಾರ್ದು, ನೀವು ಮುನ್ನುಗ್ಗಬೇಕು ಹಾಗೆ ಅಂತ. ನೋಡೋಣ, ಇದು ಏನೋ ಒಂದು ಮಾಡೇ ಮಾಡ್ತಾರೆ ಬ್ರಿಕ್ಸ್ ಒಕ್ಕೂಟದಿಂದ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಸೊ ತಕ್ಕ ಪಾಠವನ್ನು ಯಾರು ತಮ್ಮದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ತಿಳಿಸುವಂಥ ಸಮಯ ಬಂದಿದೆ. ಇದು ಒಂದು ಆಪರ್ಚುನಿಟಿ ನಮ್ಗೆ. ನಾವು ಇನ್ಯಾವುದರಲ್ಲಿ ಸ್ಟ್ರೆಂತನ್ನು ನಾವು ಜಾಸ್ತಿ ಮಾಡ್ಕೋಬೋದು ಅಂತ ನೋಡ್ಕೊಳಕ್ಕೆ ಇದು ಒಂದು ಸೂಕ್ತ ಸಮಯ. ಓವರ್ನೈಟ್ ಏನೂ ಆಗೋದಿಲ್ಲ, ಬಟ್ ಆಗುತ್ತೆ. ಜೊತೆಗೆ ಫಾಸ್ಟಾಗಿ ಒಂದು ನ್ಯೂಸ್ ಹೇಳ್ಬೇಕಿದ್ದು, ಪೆಟ್ರೋಲ್ ರಿಲೇಟೆಡ್ ಒಂದು 2-3 ನ್ಯೂಸ್ ಇದೆ, ಹೇಳ್ಬಿಡ್ತೀನಿ ನೋಡಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಒಂದು ಎಕ್ಸಲ್ಲಿ ಟ್ವೀಟ್ ಮಾಡಿದ್ರು ಅವರು. ಏನಂತ, ಒಂದು 10-20% ಎಥನಾಲ್ ಮಿಕ್ಸ್ ಮಾಡಿ, 10% ಎಲ್ಲ ಕಡೆ ಮಿಕ್ಸ್ ಮಾಡಿರೋದು ನಿಮ್ಗೆ ಗೊತ್ತಿದೆ. ಈಗ 20% ಮಿಕ್ಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಎಥನಾಲ್ನ. ಇದರಿಂದ ಏನಾಗುತ್ತೆ, ಇಂಜಿನ್ಗಳು ಯಾವುದು ಇವಾಗ ಇಂಟರ್ನಲ್ ಕಂಬಷನ್ ಇಂಜಿನ್ ಬರ್ತಾ ಇದೆಯಲ್ಲ, ಅದು ಯಾವುದು 20% ಎಥನಾಲಿಗೆ ಮಾಡಿರುವಂಥ ಇಂಜಿನ್ಗಳಲ್ಲ. ಸೊ ಮೈಲೇಜ್ ಏನಿದೆಯಾ ನಿಮ್ಗೆ ಆಲ್ರೆಡಿ ಯಾರಿಗಾರು ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಮೈಲೇಜ್ಗಳು ಕಮ್ಮಿ ಆಗುತ್ತೆ, ಕಾರಲ್ಲಾಗಲಿ ಬೈಕಲ್ಲಾಗಲಿ ಮೈಲೇಜ್ಗಳು ಕಮ್ಮಿ ಆಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಎಲ್ಲ ಸುಮಾರು ಕಡೆ 20% ಮಿಕ್ಸ್ ಆಗಿರುವಂಥ ಎಥನಾಲ್, ಪೆಟ್ರೋಲ್ ಜೊತೆ 20% ಎಥನಾಲ್ ಮಿಕ್ಸ್ ಆಗಿರುವಂಥದ್ದು ಬರ್ತಾ ಇದೆ ಅಂತ. ಇದರಿಂದ ಇಂಜಿನ್ ಡಿಗ್ರೇಡೇಷನ್ ಆಗ್ಬೋದು, ಮೈಲೇಜು ಕಮ್ಮಿ ಆಗ್ಬೋದು, ಈ ಥರ ಎಲ್ಲ ಬರ್ತಾ ಇದೆ. RTI ಅಪ್ಲಿಕೇಶನ್ ಹಾಕಿದ್ರು. ಆ RTI ಅಪ್ಲಿಕೇಶನಲ್ಲಿ ಹೌದು 20% ಮಿಕ್ಸ್ ಮಾಡ್ತಿದ್ದೀವಿ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಒಪ್ಕೊಂಡಿದ್ದಾರೆ. ಸೊ ಇದರಿಂದ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಏನೇನು ಕತೆ ಆಗುತ್ತೆ ನೋಡೋಣ. ಇದು ಆ್ಯಕ್ಚುಲಿ ಆ ಥರ ಮಾಡಬಾರ್ದಲ್ವ, ಇದು ಮೋಸನೇ ಆಗ್ತಾ ಹೋಗುತ್ತೆ ಜನಗಳಿಗೆ. ಹೇಳ್ಬೇಕು ಅಂದರೆ ಪೆಟ್ರೋಲ್ ದುಡ್ಡನ್ನು 1 ರೂಪಾಯಿ ಇಳಿಸಿಲ್ಲ, 20% ಮಿಕ್ಸ್ ಆಗ್ತಾ ಇದೆ, ಇದರಿಂದ ಇಂಜಿನಿಗೆ ಹೊಡ್ತಾ ಬೀಳುತ್ತೆ ಅಂತಂದರೆ ಯಾಕೆ ಅಷ್ಟನ್ನು ಕೊಡಬೇಕು ನಾವು? ಖಂಡಿತವಾಗ್ಲೂ ಇದ್ರ ಬಗ್ಗೆ ಸರ್ಕಾರ ಸೂಕ್ತವಾದ ಗಮನವನ್ನು ಹರಿಸಲೇಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಟ್ಯಾರಿಫ್ ಸುದ್ದಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದೆ, ಸ್ಟೇಟ್ ಗೌರ್ಮೆಂಟ್ ಅವರು ಸ್ವಲ್ಪ ನಿಮಗೆ ಯಾರ್ಯಾರು ಎಕ್ಸ್ಪೋರ್ಟರ್ಸು, ನಿಮ್ಮ ಸ್ಟೇಟಲ್ಲಿ ಇವಾಗ ಮೀನು ಮಾರಾಟಗಾರರು ಜಾಸ್ತಿ ಇರ್ಬೋದು, ಅಥವಾ ನಿಮ್ಮದು ಸ್ಟೇಟಲ್ಲಿ ಸೇಬು ಮಾರಾಟಗಾರರು ಜಾಸ್ತಿ ಇರ್ಬೋದು, ಮಸಾಲೆ ಮಾರಾಟಗಾರರು ಜಾಸ್ತಿ ಇರ್ಬೋದು. ನಿಮ್ಮ ಸ್ಟೇಟಲ್ಲಿ ಯಾರ್ಯಾರು ಎಕ್ಸ್ಪೋರ್ಟರ್ಸ್ ಜಾಸ್ತಿ ಇದೆಯೋ ಅವರಿಗೆ ಈ ಟ್ಯಾರಿಫಿಂದ ಏನಾದ್ರು ಹೊರತಾ ಬೀಳ್ತಿದೆ ಅಂದರೆ ದಯವಿಟ್ಟು ಅದ್ರಿಗೆ ಏನಾದ್ರು ಸೂಕ್ತ ಕ್ರಮ ತಗೊಂಡು ಅವರಿಗೆ ಸ್ವಲ್ಪ ಬೆಂಬಲ ಬೆಲೆ ಈ ಥರ ಏನಾದ್ರು ಕೊಡೋದನ್ನು ನೋಡಿ ಅಂತ ಹೇಳಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದನೂ ಪ್ಯಾಕೇಜ್ ಬರುತ್ತಂತೆ, ನೋಡೋಣ ಏನು ಬರುತ್ತೆ ಏನು ಕತೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಇನ್ನೇನೇನು ಆಯಿಲ್ ರಿಲೇಟೆಡ್ ನ್ಯೂಸ್ ಹೇಳಬೇಕಾಗಿದ್ದು ಒಂದು ಫಾಸ್ಟ್ ಟ್ಯಾಗ್ ಬಗ್ಗೆ. ಫಾಸ್ಟ್ ಟ್ಯಾಗಲ್ಲಿ ಇವಾಗ ನ್ಯಾಷನಲ್ ಹೈವೇಗಳಲ್ಲಿ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಬೆಂಗಳೂರು ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಈ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಿದ್ದವರಿಗೆ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ನಮಗೆ ಇವಾಗ ಟೋಲು ಸಿಕ್ಕಾಪಟ್ಟೆ ಕೊಡ್ತಾ ಇದ್ವಿ ಅಲ್ವಾ. ಈಗ ಏನಾಗ್ತಾ ಇದೆ, ನ್ಯಾಷನಲ್ ಹೈವೇ ಪಾಸ್ ಅಂತ ಕೊಡ್ತಾ ಇದ್ದಾರೆ. ಫಾಸ್ಟ್ಯಾಗ್ ಪಾಸು ಏನು ಚೇಂಜ್ ಮಾಡ್ಕೊಬೇಕಾಗಿಲ್ವಂತೆ, ಇರೋದ್ರಲ್ಲೇ ಅದು ವರ್ಕ್ ಆಗುತ್ತಂತೆ. ಆಗಸ್ಟ್ 15ಕ್ಕೆ ಇಂಡಿಪೆಂಡೆನ್ಸ್ ಡೇಗೆ ಅದು ಲಾಂಚ್ ಮಾಡ್ತಾ ಇದ್ದಾರೆ. 3,000 ರೂಪಾಯಿ ಕೊಟ್ಟರೆ ನಮಗೆ ಆ್ಯನ್ಯುವಲ್ ಪಾಸ್ ಅಂತ ಕೊಡ್ತಾರೆ. 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅದು ಎಷ್ಟು ಪ್ರಯಾಣ ಮಾಡ್ಬೋದು ಅಂದರೆ 200 ಟ್ರಿಪ್ ಮಾಡ್ಬೋದು. 200 ಒಂದ್ಸಲ ಹೋದರೆ ಒಂದು, ಇನ್ನೊಂದ್ಸಲ ಬಂದರೆ ಒಂದು, ಆ ಥರ 200 ಟ್ರಿಪ್ ಮಾಡ್ಬೋದು ನ್ಯಾಷನಲ್ ಹೈವೇನಲ್ಲಿ. 3,000 ರೂಪಾಯಿ ಕೊಟ್ಟರೆ ಅದು ಒಂದು ಆ್ಯನ್ಯುವಲ್ ಪಾಸ್ ಥರ ವರ್ಕ್ ಆಗುತ್ತೆ. ಸೊ 200 ಟ್ರಿಪ್ ದಾಟೋಯ್ತು ಅಂದರೆ ಮತ್ತೆ ಆ್ಯನ್ಯುವಲ್ ಪಾಸ್ನ ರಿನ್ಯೂ ಮಾಡ್ಕೋಬೇಕು. ಇಲ್ಲ ಅಂದರೆ 200 ಟ್ರಿಪ್ ನೀವು ಮಾಡಿಲ್ಲ 1 ವರ್ಷದಲ್ಲಿ ಅಂದರೆ 1 ವರ್ಷ ಆದಮೇಲೆ ಅದಾಗದೆ ಹೋಗ್ತಾ ಹೋಗುತ್ತೆ. ನೆನಪಿರಲಿ, ಇದು ಬರೀ ನ್ಯಾಷನಲ್ ಹೈವೇನಲ್ಲಿ. ಸ್ಟೇಟ್ ಹೈವೇನಲ್ಲಿ ನಮ್ಮ ಫಾಸ್ಟ್ಯಾಗಿನ ಏನೋ ಒಂದು ಬ್ಯಾಲೆನ್ಸ್ ಇರುತ್ತೋ ಅದರಿಂದನೇ ಕಟ್ ಆಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಮಾತ್ರ ಏನು ನ್ಯಾಷನಲ್ ಹೈವೇಗಳಲ್ಲಿ ಮಾತ್ರ ಆ ಪಾಸಿಂದ ಅದು ಇದಾಗಿರೋದ್ರಿಂದ ಒಂದ್ಸಲ ನೀವು ಪೇಮೆಂಟ್ ಮಾಡಿದ್ರೆ ಫಾಸ್ಟ್ಯಾಗ್ ಬ್ಯಾಲೆನ್ಸಲ್ಲಿ ಕಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ನಾನು ಅಪ್ಲೈ ಮಾಡ್ಕೊತೀನಿ. ಏನಾದ್ರು ಬಂದರೆ ಅವಾಗ ಹೇಳ್ತೀನಿ. CR ವೆಬ್ಸೈಟು ನೀವು ಸುಮಾರು ಜನ ಹೇಳಿದ್ರಿ, ನಾನು ಕಂಪ್ಲೇಂಟ್ ರೈಸ್ ಮಾಡಿದೆ. ಪೊಲೀಸ್ ಸ್ಟೇಷನಲ್ಲಿ ಕೇಳಿದಾಗ FIR ಅದಕ್ಕೆ ಪ್ರತ್ಯೇಕವಾಗಿ ಬೇಕಾಗಿಲ್ಲ ಅಂತ ಹೇಳಿದ್ರು. ಈ ಲಾಸ್ಟ್ ರಿಪೋರ್ಟ್ ಅಂತ ಏನು ನಾವು ಫೈಲ್ ಮಾಡಿರ್ತೀವಿ ಮೊಬೈಲ್ ಡೂಪ್ಲಿಕೇಟ್ ಸಿಮ್ ತೊಗೋಬೇಕಾದ್ರೆ, ಅದೇ ಕಂಪ್ಲೇಂಟ್ ನಂಬರ್ನ ಹಾಕಿದ್ರೆ ಸಾಕು ಅಂತ ಹೇಳಿದ್ದಾರೆ. ಸೊ
ಚಾನ್ಸಸ್ ಆಫ್ ಸಿಗೋದು ತುಂಬ ಕಡಿಮೆ. ಆ ಫೋನ್ನ ಯಾರಾದರೂ ಯೂಸ್ ಮಾಡಿ ಅದಕ್ಕೆ ಬೇರೆ ಸಿಮ್ ಹಾಕಿ ಆ ಥರ ಆದರೆ ಮಾತ್ರ ಸಿಗುವಂಥದ್ದು. ಅವಾಗ IMEI ನಂಬರ್ ಬ್ಲಾಕ್ ಆಗಿರುತ್ತೆ, ಡಿಟೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಚಾನ್ಸಸ್ ಕಮ್ಮಿನೇ. ಅದ್ರ ಬಗ್ಗೆ ಏನೇ ಅಪ್ಡೇಟ್ ಕೊಟ್ಟರು ನಾನು ಹೇಳ್ತೀನಿ, ಯಾಕಂದರೆ ಸ್ಕ್ಯಾನ್ ಸೀರೀಸಲ್ಲಿ ಈ ಥರದ್ದು ಸುಮಾರು ಬಗ್ಗೆ ಮಾತಾಡಿದ್ದೀವಿ. ಸೊ ಮೊಬೈಲ್ ಕಳ್ತನ ಆದ್ರೂ ಕೂಡ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ ಅದ್ರ ಬಗ್ಗೆ ಒಂದು ವಿಡಿಯೋ ನಾನು ಎಕ್ಸ್ಪೀರಿಯನ್ಸ್ ಮೂಲಕನೇ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟಲ್ಲದೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ 2025 ನಮ್ಮ ಚಾನಲ್ ಮಿಷನ್ ಪ್ರತಿಯೊಬ್ಬರು ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಬೇಕು. ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದ್ರ ಬಗ್ಗೆ ಗಮನ ಕೊಡಿ. ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ನಾನು ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟನ್ನ ಎಮರ್ಜೆನ್ಸಿ ಫಂಡಿಗೆ ಅಂತ ತೆಗೆದಿರ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.